ಹಾಯ್ ಎಲ್ಲರಿಗೂ ನಮಸ್ತೆ. ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ಸೈಡ್ ದ ಫ್ಯಾಕ್ಟ್ರಿ ಬೆಲ್ಲ ಯಾವ ರೀತಿ ತಯಾರಾಗುತ್ತೆ ಅಂತ ನೋಡ್ಬೋದು. ಫಸ್ಟು ಕಬ್ಬಿನಲ್ಲಿ ಹಾಲು ತೆಗೆದ್ಬಿಟ್ಟು ಅದನ್ನು ವಾಟರ್ ಕನೆಕ್ಷನ್ ಥರ ಬೇಯಿಸ್ತಾರಲ್ಲ ಆ ಥರ ಅದು ಅಲ್ಲಿಗೆ ಹೋಗೋ ರೀತಿಯಲ್ಲಿ ಸೆಟಪ್ ಮಾಡ್ಕೊಂಡಿದ್ದಾರೆ. ಇದು ಅವ್ರಿಗೆ ಯಾವ ರೀತಿ ಅದು ಬೇಕೋ ಆ ರೀತಿಯಲ್ಲಿ ಕಾಯಿಸ್ತಾ ಇದ್ದಾರೆ. ಫಸ್ಟಿಗೆ ನೋಡಿ ಯಾವ ಕಲರ್ ಆಗಿದೆ, ಒಂಥರ ಬ್ಲ್ಯಾಕ್ ಕಲರ್ ಆಗಿದೆ. ಅದ್ರ ಮೇಲಿರೋ ನೊರೆ ಎಲ್ಲ ತೆಗೆದ್ಬಿಟ್ಟು ಒಂದಕ್ಕೆ ಹಾಕಿದ್ದಾರೆ. ನೆಕ್ಸ್ಟು ಅದನ್ನು ಕನೆಕ್ಷನ್ ಕೊಟ್ಟು ಇನ್ನೊಂದು ಇವಾಗ ಆಲೆ ಮನೇಲಿ ಕಾಯಿಸ್ತಾರಲ್ಲ ತಿರುಗಿಸಿ ಆ ರೀತಿ ಕಾಯಿಸೋಕ್ಕೆ ವಾಟರ್ ಕನೆಕ್ಷನ್ ಟೈಪ್ ಸೆಟಪ್ ಮಾಡಿದ್ದಾರೆ. ಅದರಲ್ಲೂ ಅಷ್ಟೇ ಬರ ಥರದೆಲ್ಲ ನೊರೆ ಎಲ್ಲ ತೆಗೆದು ಕಾಯಿಸ್ತಾ ಇದ್ದಾರೆ. ನೆಕ್ಸ್ಟ್ ಏನೋ ಹಾಕಿದ್ರು, ಆಮೇಲೆ ಮತ್ತೇನೋ ಎಸೆನ್ಸು ಅಥವಾ ಕಲರ್ ಆ್ಯಡ್ ಮಾಡ್ತಾರೆ ಅನಿಸುತ್ತೆ. ಚೆನ್ನಾಗಿ ತಿರುಗಿಸ್ತಾ ಇದ್ದಾರೆ. ಅವ್ರಿಗೆ ಯಾವ ರೀತಿ ಅದು ಬೇಕೋ ಅದು ಚೆನ್ನಾಗಿ ಕುದ್ದು ಒಂದು ಸೆಟಪ್ ಬೆಲ್ಲದ ಶೇಪ್ ಬರೋವರೆಗೂ ಚೆನ್ನಾಗಿ ತಿರುಗಿಸ್ಕೊಂಡು ಕಾಯಿಸ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಶೋಧಿಸ್ತಾ ಇದ್ದಾರೆ. ಎಲ್ಲ ವಾಟರ್ ಕನೆಕ್ಷನ್ ಟೈಪು ನೆಲ್ಲಿಯಿಂದ ಬರೋ ರೀತಿ ಕೊಟ್ಕೊಂಡಿದ್ದಾರೆ. ಒಂದು ಬಟ್ಟೆಯಿಂದ ಶೋಧಿಸ್ಕೊಂಡು ಅದನ್ನು ಅದೇ ಥರ ಲಮ್ಸ್ ಇಲ್ದಂಗೆ ಚೆನ್ನಾಗಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಚೆನ್ನಾಗಿ ಬಿಸಿ ಇರುತ್ತಲ್ಲ ಬೆಲ್ಲದ್ದು, ಇದು ಯಾವುದೇ ರೀತಿ ಹೇರ್ಸ್ ಬೀಳಬಾರ್ದು ಅಂತ ತಲೆಗೆಲ್ಲ ಇದು ಹಾಕ್ಕೊಂಡು ಮಾಡ್ತಿದ್ದಾರೆ. ಇನ್ಸೈಡ್ ದ ಫ್ಯಾಕ್ಟ್ರಿ ಎಷ್ಟು ಚೆನ್ನಾಗಿ ಬೆಲ್ಲ ತಯಾರಾಗ್ತಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಆಗ್ತಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅಷ್ಟೇ ಅದರಿಂದನೂ ಬಕೆಟ್ಟಿಗೆ ಬೀಳೋ ಥರ ಕನೆಕ್ಷನ್ ಮಾಡ್ಕೊಂಡಿದ್ದಾರೆ ನೋಡಿ. ನೆಕ್ಸ್ಟು ಪೀಸ್ ಬರೋ ರೀತಿಯಲ್ಲಿ ಸೆಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ. ಅದು ನನ್ನ ಪ್ರಕಾರ ಒಂದೊಂದಿಷ್ಟು 1/4 kg ಅರ್ಧ kg ಆ ಥರ ಬರೋಂಗೆ ಸೆಟಪ್ ಮಾಡ್ಕೊಂಡಿರ್ತಾರೆ ಅನಿಸುತ್ತೆ. ಎಲ್ಲದಕ್ಕೂ ಅದೇ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಒಂದೇ ಅಳತೆಗೆ ಬರೋ ಥರ ಈಗ ಸ್ವೀಟ್ ಹೆಂಗೆ ಕಟ್ ಮಾಡ್ತೀವೋ ಆ ರೀತಿಯಲ್ಲಿ ಫಸ್ಟಿನ ಅದನ್ನು ಹಾಕ್ಬಿಟ್ಟು ತುಂಬ್ತಾ ಇದ್ದಾರೆ ನೋಡಿ. ಆ ಕಬ್ಬಿನ ಜ್ಯೂಸಲ್ಲಿ ಎಷ್ಟು ಬೆಲ್ಲ ತಯಾರಾಗುತ್ತೆ, ಯಾವ ರೀತಿ ಪ್ಯಾಕಿಂಗ್ ಆಗುತ್ತೆ ಇನ್ಸೈಡ್ ದ ಫ್ಯಾಕ್ಟ್ರಿ ಅಂತ. ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈಗೆಲ್ಲ ಪೀಸೆಲ್ಲ ತೆಗೆದ್ರು, ಇದು ಕಬ್ಬಿಣದ್ದೆಲ್ಲ ಇದು ತೆಗೆದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಸ್ವೀಟ್ ಕಣ್ಣಂಗೆ ಕಾಣಿಸ್ತಿದೆ ಅಲ್ವಾ. ತುಂಬ ಚೆನ್ನಾಗಿ ನೋಡೋಕ್ಕೆ ಇಷ್ಟ ಆಗ್ತಿದೆ, ಅಷ್ಟು ಚೆನ್ನಾಗಿದೆ ಶೇಪು ಎಲ್ಲ. ಒಂದೊಂದು ಅರ್ಧ kg 1/4 kg ಬರೋ ರೀತಿಯಲ್ಲಿ ಮಾಡಿರ್ತಾರೆ ಅನಿಸುತ್ತೆ ಐ ಥಿಂಕ್. ನೋಡಿ ಈಗ ನೆಕ್ಸ್ಟ್ ಅದು ಕವರ್ಸ್ ಹಾಕ್ಬಿಟ್ಟು ಲಾಸ್ಟ್ ಹಾಕಿ ಪ್ಯಾಕ್ ಮಾಡ್ತಿದ್ದಾರೆ. ಒಳ್ಳೆ ಮೈಸೂರು ಪಾಕ್ ಥರ ಕಾಣಿಸ್ತಿದೆ ಅಲ್ವಾ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಹೈಜಿನಿಕ್ಕಾಗೆ ಮಾಡಿದ್ದಾರೆ. ಯಾವ ಬ್ರ್ಯಾಂಡು ಏನು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕೋ ಹೇಳಿದ್ರೆ ಅದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.